ಒಂದು ಹಸಿರು ಕಾಡಿನಲ್ಲಿ ಟಿಪ್ಪು ಎಂಬ ಚಿಕ್ಕ ಆನೆ ವಾಸಿಸುತ್ತಿತ್ತು. ಟಿಪ್ಪು ತುಂಬಾ ಚುರುಕಾಗಿತ್ತು. ಆದರೆ ಒಂದು ಸಮಸ್ಯೆಯಿತ್ತು. ಅದರ ಸೊಂಡಿಲು ತುಂಬಾ ಚಿಕ್ಕದು ಎಂದು ಅದು ಬೇಸರಪಡುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ಭಾರೀ ಗಾಳಿ ಬಂತು. ಒಂದು ಮರದ ಮೇಲೆ ಕುಳಿತಿದ್ದ ಚಿಕ್ಕ ಹಕ್ಕಿಯ ಗೂಡು ಕೆಳಗೆ ಬೀಳುವ ಹಂತದಲ್ಲಿತ್ತು. ಯಾರಾದ್ರೂ ಸಹಾಯ ಮಾಡಿ ಎಂದು ಹಕ್ಕಿ ಚಿರಿಚಿರಿಸಿತು. ಟಿಪ್ಪು ಓಡಿಬಂದಿತು. ದೊಡ್ಡ ಆನೆಗಳು ದೂರದಲ್ಲಿದ್ದವು. ಟಿಪ್ಪು ತನ್ನ ಚಿಕ್ಕ ಸೊಂಡಿಲನ್ನು ಎತ್ತಿ ಗೂಡನ್ನು ನಿಧಾನವಾಗಿ ಹಿಡಿದು ಮರದ ಕೊಂಬೆಯ ಮೇಲೆ ಇಟ್ಟಿತು. ಹಕ್ಕಿಯ ಗೂಡು ಸುರಕ್ಷಿತವಾಯಿತು. ಧನ್ಯವಾದಗಳು ಟಿಪ್ಪು ಎಂದು ಹಕ್ಕಿ ಸಂತೋಷದಿಂದ ಹೇಳಿತು. ಆ ಕ್ಷಣದಿಂದ ಟಿಪ್ಪುಗೆ ತನ್ನ ಚಿಕ್ಕ ಸೊಂಡಿಲು ವಿಶೇಷವಾದದ್ದು ಎಂದು ತಿಳಿಯಿತು. ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ದಯೆಯಿದ್ದರೆ ಸಾಕು. ಆ ದಿನದಿಂದ ಟಿಪ್ಪು ಹೆಮ್ಮೆಯಿಂದ ತನ್ನ ಸೊಂಡಿಲನ್ನು ಊಗುತ್ತಾ ಕಾಡಿನಲ್ಲಿ ನಡೆಯುತ್ತಿತ್ತು.